ಸರಿ, ಎಷ್ಟೋ ಜನಕ್ಕೆ ಇದೊಂದು ಪ್ರಶ್ನೆ ಇತ್ತು. ಸೊ ಅದೊಂದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತೆ ಬಹುಶಃ ಈ ಒಂದು ಉತ್ತರದಿಂದಾಗಿ. ಗುರುಗಳ, ಈಗ ಕರ್ಮಗಳ ಬಗ್ಗೆ ಹೆಚ್ಚು ಪ್ರಚಲಿತದಲ್ಲಿರುವಂಥದ್ದು ಏನಂದರೆ, ಏನಾದರೂ ತಪ್ಪು ಮಾಡಲಿ ಅಥವಾ ಏನಾದರೂ ಕಷ್ಟಗಳಿಗೆ ಸಿಕ್ಕಾಕೊಂಡಿರಲಿ ಅಥವಾ ಅನಾರೋಗ್ಯಕ್ಕಾಡಲಿ, ಏನೇ ಇರಲಿ, ನೀವು ಕರ್ಮ ಮಾಡಿದ್ದೀರಾ, ಈ ಕರ್ಮ ಕಳ್ಕೊಳ್ಬೇಕು, ಕರ್ಮಸಿದ್ಧಿ ಆಗಬೇಕು ಅಂದರೆ ಮೋಕ್ಷ ಸಿಗತ್ತೆ, ಈ ಥರದ್ದೆಲ್ಲ ಮಾತುಗಳು. ಸೊ ನೀವು ನಿಮ್ಮ ಒಂದು ವೀಕ್ಷಣೆಯಲ್ಲಿ ನೀವು ಇದಕ್ಕೇನು ಹೇಳ್ತೀರಾ ಅಂತ? ಅಮ್ಮ, ಕರ್ಮ ಅಂತಂದರೆ ಅದಕ್ಕೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅನ್ನೋಂಥದ್ದು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇವತ್ತು ನಾವು ಏನು ಮಾಡಿರ್ತೀವಿ ಅದನ್ನು ನಾವು ಊಟ ಮಾಡ್ತೀವಿ ಅಂತ. ಇವತ್ತು ನಮ್ಮ ಮನೇಲಿ ಕುಕ್ಕರ್ ಕೂಗಿದೆ ಅಂತಂದರೆ ಅದು ಅನ್ನ ನಾನು ಊಟ ಮಾಡ್ತಾಯಿದ್ದೀನಿ ಅಂತ. ನನಗೆ ಬಾಯಾರಿಕೆ ಆಗ್ತಾಯಿದೆ ಅಂದರೆ ನಾನು ನೀರು ಕುಡಿತಾ ಇದ್ದೀನಿ ಅಂತ ಅಷ್ಟೇ. ಅದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಹಿಂದಿನ ಜನ್ಮದಲ್ಲಿ ನನಗೆ 100 ಕೋಟಿ ಆಸ್ತಿ ಇತ್ತು. ಈ ಜನ್ಮದಲ್ಲಿ ಯಾಕೆ 1 ರೂಪಾಯಿನೂ ಇಲ್ಲ? ಬರೀ ಕೆಟ್ಟದೇ ಬರುತ್ತಾ, ಒಳ್ಳೇದು ಯಾವುದು ಬರೋದೇ ಇಲ್ವಾ? ನಾ ಹಿಂದಿನ ಜನ್ಮದಲ್ಲಿ ಹಂಗಾರೆ ಏನೂ ಒಳ್ಳೇದು ಮಾಡೋದೇ ಇಲ್ವಾ? ಬರೀ ಕಷ್ಟಗಳನ್ನೇ ಮಾಡ್ಕೊಂಡು ಅನುಭವಿಸ್ಕೊಂಡೇ ಬರಬೇಕಾ ನಾವು ಜೀವನದಲ್ಲಿ? ನಾವು ಹಿಂದಿನ ಜನ್ಮ ನೋಡಿಲ್ಲ, ನಮ್ಗೆ ಅವತ್ತು ಏನಾಗಿದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರ್ತಕ್ಕಂಥ ಕರ್ಮ ಒಂದೇ. ಈ ಜನ್ಮದಲ್ಲಿ ನಾನು ಈ ಕೆಲಸ ಮಾಡಿದ್ದೀನಿ, ಈ ಜನ್ಮದಲ್ಲಿ ನನಗೆ ಈ ಕ್ವಶನ್ಸ್ ಇದೆ, ಇದಕ್ಕೆ ನಾನು ಆನ್ಸರ್ ಬರಿತಾ ಇದ್ದೀನಿ. ಆನ್ಸರಲ್ಲಿ ಆ ಸ್ಪೆಲ್ಲಿಂಗ್ ತಪ್ಪಿರುತ್ತೋ, ಮತ್ತೊಂದು ತಪ್ಪಿರುತ್ತೋ, ಆನ್ಸರೇ ತಪ್ಪಿರುತ್ತೋ, ಅಥವಾ ಆನ್ಸರ್ ತಪ್ಪಿದ್ರೂ ಅದು ಸರಿಯಾಗಿ 4 ಜನಕ್ಕೆ ಕಾಣ್ಬೋದೋ, ಮೇಷ್ಟ್ರಿಗೆ ಕಾಣ್ಬೋದೋ, ಅದು ನನಗೆ ಗೊತ್ತಿಲ್ಲ. ಮಾರ್ಕ್ಸ್ ಅಂತೂ 80% ಬಂದಿದೆ, ಅಷ್ಟು ಸಾಕು. ಅದನ್ನೇ ಕರ್ಮ ಅಂತ ಕರೆಯುವಂಥದ್ದು. ಯಾವುದು ಹಿಂದೆ ಮುಂದೆ ಅನ್ನುವಂಥದ್ದು ಎಲ್ಲೂ ಇಲ್ಲ. ಇವತ್ತೇನು ಮಾಡಿದ್ದೀವಿ ಇದು ಅನುಭವಿಸ್ತೀವಿ ಅಷ್ಟೇ. ಇವತ್ತು ನಾನು ವೈಟ್ ಶರ್ಟ್ ಹಾಕ್ಕೊಂಡಿದ್ದೀನಿ, ಇವತ್ತು ವೈಟ್ ಶರ್ಟಲ್ಲಿ ಇದ್ದೀನಿ, ಅದೇ ನನ್ನ ಕರ್ಮ. ಇವತ್ತು ಆ ವೈಟ್ ಶರ್ಟ್ ಮೇಲೆ ಕಾಫಿ ಬಿತ್ತು ಅಂತಂದರೆ ವೈಟ್ ಶರ್ಟ್ನ ಒಗೆಗೆ ಹಾಕ್ತೀನಿ, ಇನ್ನೊಂದು ವೈಟ್ ಶರ್ಟ್ ಹಾಕ್ಕೊಳ್ತೀನಿ, ಇಷ್ಟೇ. ಅವಧೂತರಾಗಿ ಕೆಲವರಿಗೆ ಒಂದು ಪ್ರಶ್ನೆಗಳಿರುತ್ತೆ, ಏನಂದರೆ ನಿಮ್ಮ ದಿನಚರಿ ಹೇಗಿರುತ್ತೆ, ನಿಮ್ಮ ಆಹಾರ ಪದ್ಧತಿ ಹೇಗಿರುತ್ತೆ ಅಂತ. ಯಾಕಂದರೆ ನೀವು ಹೇಳಿದ್ರಿ ನಾವೆಲ್ಲವನ್ನೂ ತ್ಯಾಗ ಮಾಡಿದಂಥವ್ರು ಅಂತ. ಹಾಗಾದರೆ ಈ ಊಟದ ವಿಷಯದಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಗಮನಿಸೋದಾದರೆ ಎಲ್ಲವೂ ಕೂಡ ತ್ಯಾಗ ಮಾಡಿದ್ದಾರೆ ಅಂತಂದರೆ ಎಲ್ಲವೂ ಸೇರಿರುತ್ತಾ ಅದರಲ್ಲಿ ಅಂತ ಹೇಳಿ? ಅಮ್ಮ, ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಇವತ್ತು ಯಾವುದನ್ನು ತ್ಯಾಗ ಮಾಡಿದ್ದೀವಿ ಅಂತಂದರೆ ಲೌಕಿಕವಾದಂಥ ವಿಚಾರಗಳನ್ನು ತ್ಯಾಗ ಮಾಡಿರ್ತೀವಿ. ಯಾಕೆ ಅಂತಂದರೆ ಇವತ್ತು ನಮ್ಗೆ ಇಷ್ಟೇ ತಿಂಗಳಿಗೆ ಸಂಪಾದನೆ ಮಾಡಬೇಕು ಅನ್ನೋಂಥದ್ದು ಏನೂ ಇರಲ್ಲ. ನಾವು ಹಿಂಗೇ ನೋಡ್ಕೊಳ್ಬೇಕು, ಹಿಂಗೇ ಮಾಡಬೇಕು ಅನ್ನೋಂಥದ್ದು ನಾವೇನೂ ಇರಲ್ಲ. ಇದೇ ಥರ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋಂಥದ್ದು ಏನೂ ಇರಲ್ಲ. ನಮ್ಮ ಕಟಿಂಗ್ ಹಿಂಗೇ ಇರಬೇಕು ಅನ್ನೋಂಥದ್ದು ಏನೂ ಇರಲ್ಲ. ಅದು ಹೆಂಗಿದ್ರೂ ನಡೆಯುತ್ತೆ ನಮಗೆ. ಆದರೆ ಪ್ರಕೃತಿಗೆ ಸಂಬಂಧಪಟ್ಟಂಥದ್ದೇನೋ ನೀರು, ಆಹಾರ, ನಮ್ಮ ಮೇಲೆ ಕೆಲವು ಪದ್ಧತಿಗಳನ್ನ ಅಷ್ಟೇ. ಇವತ್ತಿನ ದಿವಸ ಯಾವುದೋ ಒಬ್ಬಳು ಹೆಣ್ಣು ಮಗಳು ಸನ್ಯಾಸಿ ಆದಳು. ಸನ್ಯಾಸಿ ಆದಂಥ ಹೆಣ್ಣು ಮಗಳಿಗೆ ಇವತ್ತು ಮುಟ್ಟಾಗಬಾರ್ದು ಅಂತಂದರೆ ಅರ್ಥ ಏನು? ಅಥವಾ ಒಂದು ಹೆಣ್ಣು ಎಷ್ಟೋ ವರ್ಷದ ಆಸೆ ಪಟ್ಟಿದ್ಲು, ನಾನು ಶಿರ್ಡಿಗೆ ಹೋಗಬೇಕು, ಶಿರ್ಡಿಯಲ್ಲಿ ದರ್ಶನ ಮಾಡಬೇಕು ಅಂತಂದಾಗ ಅವಳಿಗೆ ಯಾರು ಇನ್ಫ್ಲೂಯೆನ್ಸು ಗೊತ್ತಿರಲ್ಲ, ಮತ್ತೊಂದು ಗೊತ್ತಿರಲ್ಲ, ಕ್ಯೂನಲ್ಲಿ ನಿಂತ್ಕೊಂಡು ಅಷ್ಟು ದೂರ ಬರ್ತಾಳೆ. ಅಲ್ಲಿ ಬಾಬನ 2ನೇ ಬಾಗಿಲು ದಾಟ್ತಾಳೆ. 2ನೇ ಬಾಗಿಲು ದಾಟಿದಾಗ ಬಾಬಾ ದೂರದಲ್ಲಿ ಕಾಣಿಸ್ತಾ ಇರ್ತಾರೆ. ಮಧ್ಯದಲ್ಲಿ ಏನಾದರೂ ಅವಳಿಗೆ ಮುಟ್ಟಾದಂಥ ಪರಿಸ್ಥಿತಿನಲ್ಲಿ ಅವಳು ವಾಪಸ್ ಬರೋಕ್ಕಾಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಜನ ನಿಂತಿರ್ತಾರೆ. ಅವಳು ಬರಲೇಬೇಕು, ಕಂಟಿನ್ಯೂ ಮುಂದೆ ಬರಲೇಬೇಕು. ಅದು ಯಾಕೆ? ಅದು ಭಗವಂತನ ಇಚ್ಛೆ ಇರುತ್ತೆ. ಭಗವಂತನಿಗೆ ಗೊತ್ತಿರಲ್ವಾ ಈಕೆಗೆ ಹಿಂಗಾಗುತ್ತೆ ಅನ್ನೋವಂಥದ್ದು. ಸೊ ಹಾಗೇ ನಮ್ಮ ಆಹಾರದ ಪದ್ಧತಿನಲ್ಲಿ ಪ್ರಕೃತಿ ಪ್ರಕಾರ ನಾನು ಸಸ್ಯಾಹಾರಿ ಅಂತ ತಿಂತೀನಿ. ನನಗೆ ಬೇಕಾದರೂ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಮಾಂಸಾಹಾರಿಗಳಿರ್ತಾರೆ. ಅವ್ರು ಇಷ್ಟಪಟ್ಟಿದ್ದು ಮಾಂಸಾಹಾರಿ. ಒಬ್ಬ ಗುರು, ನನ್ನ ಗುರುಗಳ ವಿಚಾರವಾಗಿ ನಾನು ಅವಾಗಲೇ ಹೇಳಿದೆ, ಒಬ್ಬ ಮಾಂಸಾಹಾರನ ಇಷ್ಟಪಟ್ಕೊಂಡು ಬಂದ ಗುರುಗಳೇ ಖುದ್ದು ಮಾಂಸಾಹಾರ ತಿನ್ನಿಸಿ ಅವನು ಕಳಿಸ್ತರು ಅನ್ನೋವಂಥದ್ದು. ನನ್ನ ಶಿಷ್ಯರಲ್ಲಿ ಯಾರಾದರೂ ಸರಿ ತುಂಬ ಸೇವೆಯನ್ನು ಮಾಡಿರ್ತಾರೆ, ಅವ್ರು ಏನೂ ಇಚ್ಛೆ ಪಡಲ್ಲ, ನನಗೇನು ಬೇಡ ಗುರುಗಳೇ, ನಾನು ಎಲ್ಲ ಸೇವೆ ಮಾಡ್ತೀನಿ, ನಾನು ನಾನ್ ವೆಜ್ ತಿನ್ನಬೇಕು ಅನ್ನೋ ಆಸೆ ಪಡ್ತೀನಿ ಅನ್ನುವಂಥ ವಿಚಾರವನ್ನು ಎಷ್ಟೋ ಜನ ಶಿಷ್ಯಂದರು ಕೂಡ ವ್ಯಕ್ತಪಡಿಸಿರ್ತಾರೆ. ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಹಾಕ್ಸಿರ್ತೀನಿ, ನಾನೂ ಕೊಡ್ತೀನಿ. ಅದು ಸತ್ಯ. ಅದು ನನ್ನ ಮನೇಲಿ ಮಾಡದೇ ಇರ್ಬೋದು, ಆದರೆ ಹೊರಗಡೆ ಅದಿರುತ್ತಲ್ಲ, ಹೊರಗಡೆ ಅವ್ರಿಗೆ ತಿನ್ಕೊಂಡು ಬನ್ನಿ ಅನ್ನೋಂಥ ವ್ಯವಸ್ಥೆಯನ್ನು ಕೂಡ ಮಾಡಿರ್ತೀವಿ. ಅದರಲ್ಲಿ ತಪ್ಪೇನಿದೆ? ಅವನ ಶಿಷ್ಯನವನ್ನು ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ತಾ ಇರ್ತಕ್ಕಂಥವ್ನು ಗುರು ಹೆಂಗಾಗಕ್ಕೆ ಸಾಧ್ಯ? ಹಾಗಾಗಿ ನನ್ನ ಪದ್ಧತಿ ಏನಿದೆ, ನಾನು ಸಸ್ಯಾಹಾರ ಅಂತ ತೊಗೊಳ್ಳೋವಂಥದ್ದು. ಅವ್ರ ಮಾಂಸಾಹಾರನ ಇಷ್ಟಪಟ್ಟರೆ ಖಂಡಿತವಾಗ್ಲೂ ಕೊಡಿಸ್ತೀನಿ. ಅದರಲ್ಲಿ ಏನಿದೆ ತಪ್ಪು? ಗುರುಗಳಿಗೆ ಏನಂತಂದರೆ, ಈಗ ಸಾತ್ವಿಕ ಆಹಾರವನ್ನು ಸೇವಿಸುವಂಥವ್ರನ್ನ ನಾವು ಸಾಮಾನ್ಯವಾಗಿ ಅವರೊಂದು ಕ್ರೋಧ, ಮದ, ಮತ್ಸರ ಎಲ್ಲವನ್ನೂ ಕೂಡ ಬಿಟ್ಟಂಥವ್ರು. ಸೊ ಹೀಗಾಗಿ ಸಾಮಾನ್ಯವಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಇದನ್ನು ಕೇಳಿರುವಂಥದ್ದು, ಆಹಾರ ಪದ್ಧತಿ ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಆಹಾರವನ್ನು ನೀವು ಸ್ವೀಕರಿಸ್ತೀರಾ ಅಂತ ಹೇಳಿ. ಅಮ್ಮ, ಇದಕ್ಕೆ ಸಿಂಪಲ್ಲಾಗಿ ಉತ್ತರ ಇದೆ. ಆಹಾರದಲ್ಲಿ ಸಾತ್ವಿಕತೆ ಇರುವುದಿಲ್ಲ, ಮನಸ್ಸಿಗೆ ಸಾತ್ವಿಕತೆ ಬೇಕಷ್ಟೇ. ಕಾವಿನ ದೇಹಕ್ಕೆ ಹಾಕೋಬಾರ್ದು, ಕಾವಿನ ಆತ್ಮಕ್ಕೆ ಹಾಕೋಬೇಕು. ಆವಾಗಲೇ ಎಲ್ಲ ಕಂಟ್ರೋಲ್ನಲ್ಲಿರುತ್ತೆ. ಕಂಟ್ರೋಲ್ನಲ್ಲಿ ಇರಬೇಕು ಅನ್ನುವಂಥದ್ದಾದ್ರೆ ಏನಿದೆ?
ಕಂಟ್ರೋಲ್ನಲ್ಲಿ ಏನು ಯಾವ ಜಗತ್ತಿನಲ್ಲಿ ಯಾವುದನ್ನು ಕಂಟ್ರೋಲ್ ಯಾವುದು ಬಲವಂತಿಕೆ ಇಲ್ಲವೋ ಬಲವಂತವಾಗಿ ಪಡೆಯೋದು ಅದು ಬೇರೆಯವ್ರಿಗೆ ಕಂಟ್ರೋಲ್ ಮಾಡಿ ನಾನು ತೊಗೊಂಡಂಗೆ ಅಂತ. ನನ್ನ ಇಚ್ಛೆ ಪ್ರಕಾರ ನನ್ನ ಶಿಷ್ಯ ಹಿಂಗೆ ನಡ್ಕೊಳ್ಬೇಕು, ಅದು ಕಂಟ್ರೋಲ್ ಮಾಡುವಂಥದ್ದು ಅಂತ. ಪ್ರತಿಯೊಬ್ಬನಿಗೂ ಅವ್ರದ್ದೇ ಆದಂಥ ಸ್ವತಂತ್ರ ಇದೆ, ಅವನದೇ ಆದಂಥ ಫ್ರೀಡಮ್ ಇದೆ. ಹಾಗಿರುವಾಗ ಕಾವಿ ಧರ್ಮ ಏನು ಹೇಳುತ್ತೆ, ಕಾವಿನ ದೇಹಕ್ಕೆ ಹಾಕ್ಕೊಂಡು ತೋರ್ಸೋಕ್ಕಿಂತ ಆತ್ಮಕ್ಕೆ ಹಾಕೋ ಅದು ನಿಜವಾದ ಸನ್ಯಾಸ ಅಂತ ಹೇಳುತ್ತೆ. ಸೊ ಹಾಗಾಗಿ ಸಾತ್ವಿಕತೆ ಅನ್ನೋದು ಆಹಾರದಲ್ಲಿ ಪದ್ಧತಿಯಲ್ಲಿ ಬರೋದೇ ಇಲ್ಲ. ಯಾಕಂದರೆ ಅದು ನೀವು ತಿಂದಿದ ತಕ್ಷಣ ಡೈಜೆಷನ್ ಮಾಡ್ತೀರಿ, ಕ್ಲೀನ್ ಮಾಡ್ತೀರಿ, ವಾಶ್ಔಟ್ ಮಾಡ್ತೀರಿ. ಸಾತ್ವಿಕತೆ ಉಳಿಬೇಕು ಅಂತಂದರೆ ನೀವು ಆತ್ಮಕ್ಕೆ ಹಾಕೋಬೇಕು. ಆತ್ಮ ಭಾವ ಯಾವಾಗ ಸಾತ್ವಿಕತೆ ಇರುತ್ತೆ ಆವಾಗ ಮನುಷ್ಯನ ಜೀವನ ಸಾತ್ವಿಕವಾಗಿರುತ್ತೆ. ಓಕೆ, ಇನ್ನು ನಿಮ್ಮ ಬಗ್ಗೆ ಚರ್ಚೆಗೆ ಬರುವಂಥದ್ದು ಪವಾಡಗಳ ಬಗ್ಗೆ. ಪವಾಡಗಳನ್ನು ಮಾಡ್ತಾರೆ, ನೀವು ಕೂಡ ನಮ್ಮ ಕರ್ನಾಟಕದ ಪವಾಡ ಪುರುಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೆಲವೊಂದು ಪವಾಡಗಳನ್ನು ಮಾಡಿ ತೋರಿಸ್ಬಹುದಾ? ಪವಾಡಗಳನ್ನ ಮಾಡಿ ತೋರಿಸೋವಂಥದ್ದೇನಿದೆ, ಇವತ್ತು ಯಾವುದೋ ಒಬ್ಬರು ವ್ಯಕ್ತಿ ನಂಬ್ಕೊಂಡು ಬಂದಿರ್ತಾರೆ. ನಂಬ್ಕೊಂಡು ಬಂದಂಥ ವ್ಯಕ್ತಿಗೆ ಅವ್ರ ಜೀವನದಲ್ಲಿ ಏನೋ ಒಂದು ಅವಧೂತರ ಒಂದು ಅನುಗ್ರಹ ಆಗುತ್ತೆ. ಆವಾಗ ಅವ್ರ ಬಾಯಿನಲ್ಲಿ ಬರುವಂಥ ಶಬ್ದ, ನಾನು ಅಲ್ಲಿ ನಂಬಿದ್ದೆ, ನಾನು ಅಲ್ಲಿ ಹೋದೆ, ಎಷ್ಟೋ ವರ್ಷಗಳಿಂದ ಆಗದೆ ಇರ್ತಕ್ಕಂಥ ಕೆಲಸ ಇವತ್ತು ನನಗಾಗಿದೆ, ಅದು ಪವಾಡ ರೂಪದಲ್ಲಿ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ತೋರಿಸೋವಂಥದ್ದೆಲ್ಲಿದೆ, ಅದು ನಿಮ್ಮ ಅನುಭವದಲ್ಲೇ ಪವಾಡ ಇರ್ತಕ್ಕಂಥದ್ದು. ನೀವು ಕರ್ನಾಟಕದಲ್ಲಿ ನೀವೊಬ್ಬರು ಪವಾಡ ಪುರುಷರು ಅಂತ ನೀವು ಕರಿತಾ ಇದ್ದೀರಾ ಅಂದರೆ ನಿಮಗೂ ಅದರಲ್ಲಿ ಏನೋ ಒಂದು ಅನುಭವ ಇದೆ, ಹಾಗಾಗಿ ಕರಿತಾ ಇದ್ದೀರಾ. ಗುರುಗಳೇ, ಈಗ ನಾವು ಪುಟ್ಪರ್ತಿ ಸಾಯಿಬಾಬಾ ಅವರನ್ನು ನೋಡ್ತಾ ಇದ್ವಿ. ಅವರು ಒಂದು ಪವಾಡ ಪುರುಷರು ಅಂತಲೇ ಹೆಸರುವಾಸಿ ಆದಂಥವ್ರು. ಸೊ ಆಶೀರ್ವಚನ ರೂಪದಲ್ಲಿ ಅಥವಾ ಅವರು ಭಕ್ತರಿಗೆ ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ವಿಭೂತಿಯನ್ನು ಕೊಟ್ಟಿರುವಂಥದ್ದಿದೆ, ಅಡಿಕೆಗಳನ್ನು ಕೊಟ್ಟಿರುವಂಥದ್ದಿದೆ, ನಾಣ್ಯಗಳನ್ನು ಕೊಟ್ಟಿರುವಂಥದ್ದು. ನೀವು ಕೂಡ ನಮ್ಮ ಕರ್ನಾಟಕದ ಪವಾಡ ಪುರುಷ ಅಂತ ಹೇಳಿ ಕೆಲವರು ಹೇಳೋದನ್ನು ಕೇಳ್ತೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಪವಾಡ ಅಂತೆಲ್ಲೂ ಇಲ್ಲ. ಇವತ್ತೊಬ್ಬ ವ್ಯಕ್ತಿಗೆ ಒಳ್ಳೆಯದಾಯಿತು ಅಂತಂದರೆ ಅದು ಅವನ ಜೀವನದಲ್ಲಿ ಪವಾಡ ಅನ್ನುವಂಥದ್ದು. ಅದು ವ್ಯಕ್ತಿಯಿಂದ ಬಂದಂಥದ್ದಲ್ಲ, ಅದು ಶಕ್ತಿಯಿಂದ ಬಂದಂಥದ್ದು. ಸೊ ಹಾಗಾಗಿ ಪವಾಡ ಪುರುಷರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಸಿದ್ಧಿ ಪುರುಷರಾಗಿರ್ತಾರೆ, ಅದೊಂದು ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರನ್ನು ಸಿದ್ಧಿ ಪುರುಷರು ಅಂತಾರೆ. ಕೆಲವರು ಸಿದ್ಧಿ ಪುರುಷರು ಅಂತ ಹೇಳೋಕ್ಕಾಗದೆ ಅಂತಂಥವರು ಪವಾಡ ಪುರುಷರು ಅಂತ ಕರೀತಾರೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಏನನ್ನೇ ಕೊಡಬೇಕಾದ್ರೂ ಆ ವಸ್ತು ಅವನ ಹತ್ರ ಇರಬೇಕು. ಅವನ ಕೈಯಲ್ಲಿ ಇಲ್ಲದೆ ಇದ್ದರೂ ಕೂಡ ಅವನಿಂದ ಒಂದು ಸ್ವಲ್ಪ ದೂರದಲ್ಲಾದರೂ ಆ ವಸ್ತು ಇದ್ದಾಗ ಮಾತ್ರ ಅದು ಅವನ ಕೈಗೆ ಎತ್ತಿ ಕೊಟ್ಟಾಗ ಎಷ್ಟೋ ಜನಕ್ಕೆ ಅದು ಆಶ್ಚರ್ಯ ಆಗುತ್ತೆ. ಅಯ್ಯೋ ಎಲ್ಲಿಂದ ಬಂತು, ಖಾಲಿ ಕೈ ಇತ್ತಲ್ಲ, ನಾವು ನೋಡಲೇ ಇಲ್ವಲ್ಲ ಅನ್ನುವಂಥದ್ದು. ಆದರೆ ಆ ವಸ್ತು ಇರುತ್ತೆ ಮುಂಚಿತವಾಗಲೇ. ಅದನ್ನು ಒಂದು ಸಿದ್ಧಿಯ ಮುಖಾಂತರ ತನ್ನ ಕೈಗೆ ಅದನ್ನು ಬರೆಸ್ಕೊಂಡು ಅದನ್ನು ಕೊಡುವಂಥದ್ದು ಅಷ್ಟೇ. ಅದು ಬಿಟ್ಟರೆ ಅದರಲ್ಲಿ ಏನು ವಿಶೇಷತೆ ಅಂತೇನೂ ಇರೋದಿಲ್ಲ. ಅದನ್ನು ಹಂಗೆ ತೊಗೊಂಬಂದು ಕೊಟ್ಟರು ಅದೇ ಶಕ್ತಿ ಇರುತ್ತೆ, ತಾನು ಸಿದ್ಧಿಯಿಂದ ಕೊಡುವಂಥದ್ದು ಅದೇ ಶಕ್ತಿ ಇರುತ್ತೆ. ನೀವು ಹೇಳಿದ್ರಿ ಗುರು ಪರಂಪರೆಯಲ್ಲಿ ಹಲವಾರಿದೆ, ನಾಗಸಾಧುಗಳಿದ್ದಾರೆ, ಅಘೋರಿಗಳಿದ್ದಾರೆ, ಹಾಗೆ ನೀವು ಕೆಲವೊಂದು ಆಹಾರ ಪದ್ಧತಿಗಳನ್ನು ಕೂಡ ಹೇಳಿದ್ರಿ. ಮಾಂಸಾಹಾರವನ್ನು ಸೇವನೆ ಮಾಡ್ತಾರೆ ಕೆಲವರು ಅನುಯಾಯಿಗಳು ಅಂತ ಹೇಳಿ. ಆದರೆ ಕೆಲವು ಅವಧೂತರು ಕೂಡ ಮಾಂಸಾಹಾರ ಸೇವನೆಯನ್ನು ಮಾಡ್ತಾರೆ, ಹಾಗೆ ಹೆಂಡವನ್ನು ಕೂಡ ಸೇವಿಸ್ತಾರೆ ಅನ್ನೋ ಮಾತನ್ನೆಲ್ಲ ಕೇಳ್ತೀವಿ. ಇದಕ್ಕೇನು ಹೇಳ್ತೀರಾ? ಖಂಡಿತವಾಗ್ಲೂ ಸತ್ಯ ಇದೆ. ನಾಗಸಾಧುಗಳು ನೋಡಿದ್ರೆ ಭಂಗಿ ಅಭ್ಯಾಸ ಮಾಡ್ತಾಯಿದ್ರು. ಮತ್ತು ಎಲ್ಲದಕ್ಕಿಂತ ಶಿರ್ಡಿ ಸಾಯಿಬಾಬಾ ಅವರವರು ಭಂಗಿಯನ್ನು ಸೇರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೀರಿ. ಮತ್ತು ಶಿರ್ಡಿಗೆ ಹೋದಾಗಲೂ ಕೂಡ ಆ ಭಂಗಿಗಳನ್ನೆಲ್ಲ ಇಟ್ಟಿದ್ದಾರೆ ಇವತ್ತಿಗೂ ಕೂಡ. ಅದು ಒಂದು ಸಿದ್ಧಿಗೋಸ್ಕರ ಮಾಡಿರ್ತಾರೆ, ಅದೊಂದು ಸ್ಥಿರತೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಹೆಂಡ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಆವಾಗಲೇ ಹೇಳಿದೆ, ಚಿಕ್ಕನಾಯಕನಹಳ್ಳಿನಲ್ಲಿ ಒಬ್ಬರು ಅವಧೂತರಿದ್ದರು. ಅವ್ರು ಯಾವಾಗಲೂ ಹೋದಾಗ ಶಂಕ್ರಿ ಅಂತ ತರುವಂಥ ಒಂದು ವಿಚಾರ ಇತ್ತು. ಮತ್ತು ಕೆಲವರು ಸಿಗರೇಟನ್ನು ಸೇದುವಂಥದ್ದು ಅವಧೂತ ಪರಂಪರೆಯಲ್ಲಿದೆ. ಅವಧೂತ ಪರಂಪರೆಯಲ್ಲಿ ಅದು ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ನಾವು ಶೋಕಿಗೋಸ್ಕರ ಮಾಡುವಂಥದ್ದಲ್ಲ, ಅದು ಅದರಲ್ಲೂ ಒಂದು ಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಸಾಮಾನ್ಯವಾಗಿ ನೀವು ನೋಡ್ಬೋದು, ಎಷ್ಟೋ ಜನ ರಾತ್ರಿ ಅವಧೂತರಲ್ಲ, ಸಾಮಾನ್ಯ ಮನುಷ್ಯರೇ ಎಷ್ಟೋ ಜನ ರಾತ್ರಿ ಒಂದು ಇಷ್ಟು ಕುಡಿದು ಮಲಗ್ತಾರೆ. ಅವ್ರ ಬಾಯಿನಲ್ಲಿ ನೀವು ಇವತ್ತು ಕೇಳುವಂಥ ಶಬ್ದ, ಇವತ್ತಿಗೂ ಕೂಡ ನನಗೆ ಯಾವ ಶುಗರು ಬಂದಿಲ್ಲ, BP ಬಂದಿಲ್ಲ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಅದನ್ನು ಮದ್ದು ಅಂತ ನಂಬಿರ್ತಾನೆ. ಅದನ್ನು ಶೋಕಿಗೆ ಅಂತ ಕುಡಿದಿದ್ರೆ ಅವ್ನ ಕಾಯಿಲೆ ಬಂದಿರೋದು. ಅದನ್ನು ಮದ್ದು ಅಂತ ನಮ್ಮದು ಸ್ವೀಕಾರ ಮಾಡೋದ್ರಿಂದ ಅದು ಅವನಿಗೆ ಮದ್ದಾಗಿ ಅವನ ದೇಹಕ್ಕೆ ಸೇರ್ಕೊಂಡಿರುತ್ತೆ. ಹಾಗಾಗಿ ಅದೇ ರೂಪಕವಾಗಿ ಅವಧೂತರಿಗೂ ಕೂಡ ಅದರಲ್ಲೊಂದು ಸಿದ್ಧಿ ಇದೆ, ಅದೊಂದು ಸ್ಥಿರತೆಯನ್ನು ಕಾಪಾಡುತ್ತೆ ಅನ್ನುವಾಗ ಅದನ್ನು ಸೇವನೆಯನ್ನು ಮಾಡುವಂಥದ್ದು ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲೇ ಇದೆ. ಅದರಲ್ಲಿ ಏನು ತಪ್ಪೇನಿದೆ? ನಾನು ಹೇಳುವಂಥದ್ದು ತಪ್ಪಲ್ಲಿ ಯಾವ ತಪ್ಪು ಇಲ್ಲ. ಬಲವಂತಿಕೆಯಲ್ಲಿ ತಪ್ಪಿದೆ ಅಷ್ಟೇ. ನಾನು ಸೇರ್ತೀನಿ, ನಿಮ್ಮನ್ನು ಸೇರಿಸೋದು ತಪ್ಪಷ್ಟೇ. ನಾ ಕುಡಿತೀನಿ, ನಿಮ್ಮನ್ನು ಕುಡಿಸೋದು ತಪ್ಪಷ್ಟೇ. ಅದು ನಿಮ್ಮ ಇಚ್ಛಾನುಸಾರವಾಗಿ ನೀವು ಮಾಡ್ಬೋದು. ಸರಿ ಗುರುಗಳೇ, ತಾವು ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅನುಭವದ ಮಾತುಗಳು, ಹಾಗೆ ಸನ್ಯಾಸತ್ವ ಮತ್ತು ಅವಧೂತರಿಗಿರುವಂತಹ ಮಧ್ಯೆ ಇರುವಂತಹ ಸಂಬಂಧ ಆಗಿರಬಹುದು, ಹಾಗೆ ಯಾವ ರೀತಿ ಅವಧೂತರಾಗೋದಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದ ತಮ್ಮ.